ಇಲ್ಲೊಂದು ಸ್ಪಾಟಲ್ಲಿ ನಿಲ್ಸಿದ್ದೀವಿ. ಎಷ್ಟು ಚೆನ್ನಾಗಿದೆ ಸ್ಪಾಟ್ ಅಂದರೆ ಒಂದು ಹಳ್ಳಿ ಅನಿಸುತ್ತೆ ಇದು. ಹೋಗ್ಬಿಟ್ಟಿತ್ತು ಹೆಂಗಪ್ಪ ಇರೋದು ಅಂತ. ಬಟ್ ಈ ವ್ಯೂ ನೋಡ್ತಾ ಹೋಗಿದ್ದಕ್ಕಂತೂ ನನಗೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಏನಂತಾರೆ ಹೆಗ್ಗಿತ್ತು. ಸೊ ಹೆಗ್ ತೊಗೊಂಡು ಆಮ್ಲೆಟ್ ಮಾಡ್ಕೊಂಡಿದ್ದೆ. ಅರೈವ್ಡ್ ಅಟ್ ದ ಲೊಕೇಶನ್ ಯೂನಿವರ್ಸಲ್, ಅದಕ್ಕೋಸ್ಕರ ಹಾಕಿಲ್ಲ. ನಾವಂತೂ ಎಂಟ್ರಿನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಬಿಕಾಸ್ ಆ್ಯಕ್ಚುಲಿ ನನಗೆ ಫುಲ್ ನೋಡೋವರೆಗೂ ನಂಗೆ ಹಂಗೆ ಅನಿಸಿತ್ತು. ಬಟ್ ಇದು ಯಾವುದು ಕೇಕ್ ಅಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾನು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಚೈತ್ರ. ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ಸೊ ನನ್ನ ಹುಟ್ಟೂರು ಬಂದು ತುಮಕೂರು. ಸೊ ನಾನು ತುಮಕೂರು ಹುಡುಗಿ. ನನ್ನ ಚಾನಲಲ್ಲಿ ನಾನು ಅಮೆರಿಕ ಲೈಫ್ ಸ್ಟೈಲ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದ್ರ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಗಂಟು ಮುಂಟೆ ಎಲ್ಲ ಕಟ್ಕೊಂಡು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ ಪ್ಲೇಸ್ ನೀವೆಲ್ಲರೂ ನೋಡಿರ್ತೀರಾ, ಪಕ್ಕಾ ನೋಡಿರ್ತೀರಾ. ಯಾಕೆ ಗೊತ್ತಾ, ಅದನ್ನು ನಮ್ಮ ಮುಫಿ ಸರ್ ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದಾರೆ. ಹೌದು, ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋವಂಥ ಪ್ಲೇಸ್ ಹೆಸರು ಬಂದು ಹಾಲಿವುಡ್, ಲಾಸ್ ಏಂಜಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಒಪ್ಪಿಸರು ಒಂದು 14-15 ವರ್ಷದ ಹಿಂದೆ ತೋರಿಸಿದ್ರು ಹಾಲಿವುಡ್ ಹೇಗಿದೆ, ಲಾಸ್ ಏಂಜಲ್ಸ್ ಹೇಗಿದೆ ಅಂತ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಹಾಲಿವುಡ್ನ ತೋರಿಸ್ತೀನಿ. ಬನ್ನಿ, ಹಾಲಿವುಡ್ ಏನಕ್ಕೆ ಫೇಮಸ್ಸು ಅಂತ ಕೇಳೋದಾದರೆ, ಎಂಟರ್ಟೈನ್ಮೆಂಟ್ ಅಂತ ಹೆಸರು ಕೇಳಿದ್ರೇ ಫಸ್ಟ್ ತಲೆನಲ್ಲಿ ಬರೋದೇ ಈ ಹಾಲಿವುಡ್ ಅಂತ. ಸೊ ಹಾಲಿವುಡ್ನಲ್ಲಿ ಅಲ್ಲಿ ತುಂಬ ಸ್ಟಾರ್ಸ್ಗಳಿರ್ತಾರೆ. ಅಂದರೆ ಲೈಕ್ ಹೀರೋಯಿನ್ಸ್ ಎಲ್ಲ ಇರ್ತಾರೆ. ಅದ್ರ ಜೊತೆಗೆ ಶೂಟಿಂಗ್ ಸ್ಪಾಟ್ಗಳಿರ್ತವೆ. ಎಲ್ಲನೂ ತೋರಿಸ್ತೀನಿ. ಸ್ಪೆಷಲಿ ಬೀಚಸ್ ಆರ್ ವೆರಿ ಫೇಮಸ್ ದೇರ್. ಸೊ ಬನ್ನಿ, ಹಾಗಾದರೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಟ್ರಿಪ್ಗೆಲ್ಲ ಹೋಗ್ಬೇಕಂದಾಗ ಬೇಗನೆ ಹೋಗ್ಬೇಕಂತ ತಲೆಯಲ್ಲಿರುತ್ತೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಆಗೋದೇ ಇಲ್ಲ. ಸೊ ನಾವು 4 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡವರು 5 o'clock ಬಿಟ್ವಿ. ಯಾಕಂದರೆ ನಮಗೆ ತುಂಬ ಜನ ಹೇಳ್ತಾಯಿದ್ರು ಗೂಗಲ್ ಮ್ಯಾಪಲ್ಲಿ 6 hours 25 minutes ಅಂತ ತೋರಿಸ್ತಾ ಇತ್ತು. ಬಟ್ ರೀಸೆಂಟಾಗಿ ಹೋಗಿ ಬಂದಿರೋರು ತುಂಬ ಜನ ಹೇಳಿದ್ರು 8 hours ಆಗುತ್ತೆ, 9 hours ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಭಯ ಆಗ್ತಿತ್ತು, ತುಂಬ ಲೇಟ್ ಆಗೋದ್ರೆ ಆಲ್ಮೋಸ್ಟ್ 1 ಗಂಟೆ 2 ಗಂಟೆಗೆಲ್ಲ ಹೋಗಿ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಟ್ರೈ ಮಾಡಿ ಬೇಗ ಬಿಡೋದಕ್ಕೆ ಟ್ರೈ ಮಾಡಿದ್ವಿ. ಬಟ್ ಚೇತನ್ಗೆ ಮೀಟಿಂಗ್ ಬಂತು ಮಧ್ಯದಲ್ಲಿ. ಸೊ ಬೇಗ ಬಿಡೋಕ್ಕಾಗಲಿಲ್ಲ. ಸೊ 5 o'clock ಬಿಟ್ವಿ. ಬಟ್ ನಮ್ಮ ಅದೃಷ್ಟ ಅಂತೂ ತುಂಬ ಚೆನ್ನಾಗಿದೆ. ಸೊ ನಾವು 5 o'clock ಬಿಟ್ಟು ಆಲ್ಮೋಸ್ಟ್ 12:30 ಹಿಂಗೆಲ್ಲ ರೀಚ್ ಆಗಿಬಿಟ್ವಿ. ಯಪ್ಪ, ದಾರಿನಲ್ಲಿ ಹೋಗ್ತಾ ಮಧ್ಯೆ ಇವ್ರು ಬಂದ್ಬಿಟ್ರು. ಫುಲ್ ಭಯ ಆಗೋಯ್ತು ನನಗಂತೂ. ಇಲ್ಲೊಂದು ಸ್ಪಾಟಲ್ಲಿ ನಿಲ್ಸಿದ್ದೀವಿ. ಎಷ್ಟು ಚೆನ್ನಾಗಿದೆ ಸ್ಪಾಟ್ ಅಂದರೆ ಒಂದು ಹಳ್ಳಿ ಅನಿಸುತ್ತೆ. ಇದು ಯಾವ ಹಳ್ಳಿ ಅಂತ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ ವ್ಯೂ ಹೆಂಗಿದೆ ಅಂತ. ನಾನು ಈ ಸಲ ಇಂಡಿಯಾಗೆ ಬಂದಾಗ ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾಯಿದ್ರು, ಸೊ ಅಲ್ಲಿ ಹಳ್ಳಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಅನ್ಕೋತಾ ಇದ್ದೆ, ನಾನು ದಿನ ಓಡಾಡೋ ರೂಟೇ ಅಲ್ವಾ, ಅದರಲ್ಲಿ ಏನಿದೆ ಮಹಾ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಎಕ್ಸ್ಪ್ರೆಸ್ ಮಾಡೋದಂದರೆ, ಸೊ ನಾನು ತೋರ್ಸೋಣ ಹಳ್ಳಿನೆಲ್ಲ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೀವು ಇವಾಗ ನೋಡ್ತಾ ಇರೋದು ಅಕ್ಕಪಕ್ಕ ಇರೋಂಥ ಚಿಕ್ಕ ಪುಟ್ಟ ಹಳ್ಳಿಗಳು. ಆ್ಯಕ್ಚುಲಿ ನಾವಿರೋದು ಮಿಲ್ಪಿಟಾಸಲ್ಲಿ. ನಮ್ಮ ಏರಿಯಾ ಫುಲ್ಲು ಕಂಪ್ಲೀಟಾಗಿ ಮೌಂಟೇನ್ಸಿಂದನೇ ಕವರ್ ಆಗಿದೆ. ಸೊ ಈಗಿತ್ತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ವ್ಯೂ ಅಂತ ಅಂದರೆ, ನನಗೆ ನಿಜ ಆ ಸಾಂಗ್ಗಳ ಜೊತೆಗೆ ಈ ವ್ಯೂ ನೋಡೋದಕ್ಕೆ ಒಂಥರ ಸಕ್ಕದಾಗಿ ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೆ ಯಾವ ಥರ ಕಾಣಿಸ್ತಾ ಇತ್ತು ಅಂತ ಅಂದರೆ, ಡೆಸರ್ಟ್ ಕಾಣಿಸ್ತಾ ಇತ್ತು. ಲೇಕ್ ತಾವು ಅಲ್ಲಿ ಇಂಡಿಯಾದಲ್ಲಿ ಒಂದು ಪ್ಲೇಸ್ ಇದೆ, ನಂಗೆ ನೆನಪು ಬರ್ತಾ ಇಲ್ಲ. ಸೊ ಅದೇ ಥರ ಪ್ಲೇಸ್ ಇತ್ತು. ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ. ಸೊ ನೀವು ಕೂಡ ವ್ಯೂನ ಎಂಜಾಯ್ ಮಾಡಿ. ಸಕ್ಕತ್ತಾಗಿದೆ ವ್ಯೂ. ಕಂಪ್ಲೀಟ್ ವ್ಯೂ ನೋಡೋದಕ್ಕೇ ಒಂದು 2 ಕಣ್ಣು ಕೂಡ ಸಾಲಲ್ಲ. ನಮ್ಮ ಡ್ರೈವ್ ಬಂದು 6.5 hours ಇತ್ತು. ಸೊ ನಾನಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ಹೆಂಗಪ್ಪ ಇರೋದು ಅಂತ. ಬಟ್ ಈ ವ್ಯೂ ನೋಡ್ತಾ ಹೋಗಿದ್ದಕ್ಕಂತೂ ನನಗೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಬೇಜಾರೇ ಆಗಲಿಲ್ಲ. ನನಗೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ 9:30 ಆದಮೇಲೆ. ಇಲ್ಲಿ ನೈಟ್ ಅಂದರೆ ಈ ಜೂನ್ ಟೈಮಲ್ಲೆಲ್ಲ ತುಂಬ ಲೇಟಾಗಿ ಕತ್ಲಾಗುತ್ತೆ. ಆಲ್ಮೋಸ್ಟ್ 9:30 9:15 ಹಂಗೆ ಏನಂತಾರೆ ಸನ್ಸೆಟ್ ಆಯಿತು. ಕಂಪ್ಲೀಟಾಗಿ ಸನ್ಸೆಟ್ ಆಯಿತು. ಆವಾಗ ಡಾರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಲಾಂಗ್ ಜರ್ನಿನಲ್ಲಿ ಇವಾಗ ಸೆಕೆಂಡ್ ಬ್ರೇಕ್ ತಗೋತಾ ಇದ್ದೀವಿ. ಸೊ ತಗೊಂಡು ವಾಪಸ್ಸು ಬಂದಿದ್ದೀವಿ.
ಆಫೀಸ್ನಲ್ಲಿ ಸ್ವಲ್ಪ ಬೆಟರ್ ಇರುತ್ತೆ, ಸ್ಪೈಸಿ ಇರುತ್ತೆ ಸ್ವಲ್ಪ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ತಿಂದ್ಬಿಟ್ಟು ಹೋಗ್ತಾ ಇರೋದು ಇವತ್ತು ಅಷ್ಟೇ. ಅಮೆರಿಕಾದಲ್ಲಿ ಶಾಪ್ಸ್ ಎಲ್ಲ ಬೇಗನೆ ಕ್ಲೋಸ್ ಮಾಡ್ತಾರೆ. ನಾವೇನು ಅನ್ಕೋತಾ ಇರ್ತೀವಿ ಅಂತ ಅಂದರೆ, ಸೊ ಅಮೆರಿಕ ಅಂದರೆ ದೊಡ್ಡ ದೇಶ ಅಲ್ವಾ, ಸೊ ಎಲ್ಲ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ಬ್ಯಾಂಗ್ಳೂರ್ ಥರ ಇರುತ್ತೆ ಅನ್ಕೋತೀವಿ. ಬಟ್ ನಿಜ ಹೇಳ್ಬೇಕು ಅಂದರೆ ಬ್ಯಾಂಗ್ಳೂರ್ ಇಸ್ ಫಾರ್ ಬೆಟರ್ ದನ್ ದಿಸ್. ಯಾಕಂದರೆ ಇಲ್ಲಿ ಎಲ್ಲನೂ ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ ಆ್ಯಂಡ್ ಓವರ್ ಎಲ್ಲ ವರ್ಕ್ ಮಾಡೋದೇ ಇಲ್ಲ ಜನ. ಸೊ ಅವ್ರು ತುಂಬ ಫ್ಯಾಮಿಲಿ ಟೈಮ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಬೇಗ ಕ್ಲೋಸ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಹೋಗೋಕ್ಕೂ ಮುಂಚೆ, ಆಮೇಲೆ ಹೋದ್ಮೇಲೆ ಏನೂ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಪಾಪೀಸ್ಗೆ ಹೋದ್ವಿ. ಪಾಪೀಸ್ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟು. ಯಾಕಂದರೆ ಸ್ವಲ್ಪನಾದ್ರು ಚಿಕನ್ ಸ್ಪೈಸಿ ಇರೋದು ಕೊಡ್ತಾರೆ, ಇಲ್ಲಾಂದರೆ ಅದು ಇರೋದಿಲ್ಲ. ನಾನು ರೀಸೆಂಟಾಗಿ ಇಂಡಿಯಾಗೆ ಬಂದಾಗಲೂ ನೋಡಿದೆ, ಅಲ್ಲಿ ಪಾಪೀಸ್ ತುಂಬ ಬ್ರಾಂಚಸ್ ಕೂಡ ಇದ್ದಾವೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಪಕ್ಕ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ 2 ಬರ್ಗರು ಮತ್ತು ಚಿಕನ್ ವಿಂಗ್ಸ್ ಎಲ್ಲ ಆರ್ಡ್ರ್ ಮಾಡಿಬಿಟ್ಟು ಸೊ ವೆಯ್ಟ್ ಮಾಡಿದ್ವಿ. ಸೊ ವೆಯ್ಟ್ ಮಾಡ್ತಿದ್ದಂಗೆ ಒಂದು 10 to 15 ಮಿನಿಟ್ಸಲ್ಲೆಲ್ಲ ಕೊಟ್ಟರು. ಸಾರಿ, ಬರ್ಗರ್ ಅಂತ ಅಂದರೆ ಇಲ್ಲಿ ಬೀಫ್ ಹಾಕಿ ಕೊಡ್ತಾರೆ. ಸೊ ನಾವು ಬರ್ಗರ್ ಅನ್ನಲ್ಲ, ಅದನ್ನ ಸ್ಯಾಂಡ್ವಿಚ್ ಅಂತ ಕರೀತಾರೆ. ಸೊ ಇದನ್ನು ನಾವು ಆ್ಯಕ್ಚುಲಿ ಇಂಡಿಯಾದಲ್ಲಿ ಹೆಂಗೆ ಮಾಡಿಬಿಡ್ತೀವಿ ಅಂದರೆ ಎಲ್ಲನೂ ನಾವು ಬರ್ಗರ್ ಅಂದ್ಬಿಡ್ತೀವಿ. ಬರ್ಗರ್ ಅಂತ ಅಂದ್ರೇ ಇಲ್ಲಿ ಬೀಫ್ ಅಂತ ಅರ್ಥ. ಸೊ ನಾವು ಅದೆಲ್ಲ ಮುಟ್ಟಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ವಿ ಟುಕ್ ಚಿಕನ್ ಮತ್ತು 6 ಪೀಸಸ್ ಆಫ್ ಚಿಕನ್ ಮತ್ತು 2 ಬರ್ಗರ್ನ ತೊಗೊಂಡ್ವಿ. ಜಿಂಜರ್ ಬರ್ಗರ್, ಗೋಸ್ಟ್ ಬರ್ಗರ್. ಅವಾಗಿಂದ 3 ವಿಡಿಯೋಸ್ ಮಾಡ್ತಾಯಿದ್ದೆ. ಸೊ ದಿಸ್ ಇಸ್ ನಾರ್ಮಲ್ ಬರ್ಗರ್, ತುಂಬ ಟೇಸ್ಟಿಯಾಗಿರುತ್ತೆ. ಮಿಠಾಯಿ This guys are really good actually. Perfect. ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಿ. ಓಕೆ, ತಿನ್ಬೇಕಾದ್ರೆ ನಾನು ಯಾಕೆ ನಗ್ದೆ ಅಂತ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಚೇತನ್ನು 3 ಸಲ ನನಗೆ ಹೇಳಿದ್ರು, ವಿಡಿಯೋ ಮಾಡ್ತಾಯಿದ್ದೀನಿ ನೀನು ಹೇಳು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳು ಅಂತ. ಬಟ್ 3 ಸಲ ನಾನು ರೆಕಾರ್ಡ್ ಮಾಡಿಲ್ಲ. ಸೊ ನನಗೆ ಅದು ತಿಂದು ಆ್ಯಕ್ಟ್ ಮಾಡಿ ಸಾಕಾಯಿತು. ಅದಕ್ಕೋಸ್ಕರ ಅವರು ಓವರ್ ಆ್ಯಕ್ಟಿಂಗ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಫೈನಲಿ ಅರೌಂಡ್ 12 o'clock ಅನಿಸುತ್ತೆ, 12 or 12:15 ಆ ರೇಂಜ್ಗೆ ನಾವು ಬಂದು ಲಾಸ್ ಏಂಜಲ್ಸ್ ಮುಟ್ಟಿದ್ವಿ. ಸೊ ಇದೇ ನಾವು ಬುಕ್ ಮಾಡಿದಂತಹ ಹೋಟೆಲ್ ರೂಮು. ಇದು ಬಂದು ಏರ್ ಬಿ ಎನ್ ಬಿ. ಇಟ್ಸ್ ನಾಟ್ ಲೈಕ್ ಡೈರೆಕ್ಟ್ ಹೋಟೆಲ್ ಆ ಥರದ್ದಲ್ಲ. ಸೊ ಏರ್ ಬಿ ಎನ್ ಬಿ ಹೋಟೆಲ್ಸ್ ಇರುತ್ತೆ ಇಲ್ಲಿ. ಸೊ ಈ ಏರ್ ಬಿ ಎನ್ ಬಿ ಹೋಟೆಲ್ಸಲ್ಲಿ ನಾನು ಅಂದರೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಡಿಫ್ರೆನ್ಷಿಯೇಟ್ ಆಗೋದು ಏನಂತ ಅಂದರೆ ಇಲ್ಲಿ ಯಾರು ರಿಸೆಪ್ಷನಿಸ್ಟ್ ಎಲ್ಲ ಇರೋದಿಲ್ಲ. ಸೊ ನಾವು ಡೈರೆಕ್ಟಾಗಿ ಎಂಟರ್ ಆಗ್ಬೋದು. ನಮಗೆ ಏನಿಲ್ಲ, ದೂರನೇ ಕೂತ್ಕೊಂಡು ಒಂದು ಮೆಸೇಜ್ ಕಳಿಸಿರ್ತಾರೆ. ಸೊ ಅದರಲ್ಲಿ ನಮಗೆ 2 ನಂಬರ್ ಕಳಿಸಿದ್ರು. ಒಂದು ಮೇನ್ ಡೋರ್ಗೆ, ಇನ್ನೊಂದು ಬಂದು ನಮ್ಮ ರೂಮ್ ಇದೆಯಲ್ಲ ಅಲ್ಲಿಗೆ ಒಂದು ನಂಬರ್ ಕಳಿಸಿರ್ತಾರೆ. ಸೊ ಆ ನಂಬರ್ನ ಯೂಸ್ ಮಾಡಿಕೊಂಡು ನಾವು ಎಂಟರ್ ಆಗಬೇಕಾಗತ್ತೆ. ಬಟ್ ನಮಗೆ ಹೇಳೋಕ್ಕೆ ಕೇಳೋಕ್ಕೆ ಯಾರೂ ಇರೋದಿಲ್ಲ. ಸೊ ವೆಲ್ಕಮ್ ಮಾಡೋದು ಅದು ಇದು ಎಂತನೂ ಇರೋದಿಲ್ಲ. ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ ಥಿಂಗ್ ಏನಂತ ಅಂದರೆ ಇಲ್ಲೆಲ್ಲನೂ ಸರ್ವೆಂಟ್ಗಳಂತ ಇರಲ್ಲ, ಅದು ಏನೂ ಇರೋದಿಲ್ಲ. ಎಲ್ಲನೂ ಆಟೋಮೆಟಿಕ್ ಆಗಿಬಿಟ್ಟಿದೆ. ಮತ್ತೆಲ್ಲನೂ ರೋಬೋಟ್ ಕೂಡ ಆಗಿದೆ. ಬಿಕಾಸ್ ನಾನು ಹೋಗ್ಬೇಕಾದ್ರೆ ಒಂದು ವೆಹಿಕಲ್ ಕೂಡ ನೋಡಿದೆ, ಅದು ಆಟೋಮೆಟಿಕ್ ವೆಹಿಕಲ್ಲು. ಸೊ ರೋಬೋಟ್ ವೆಹಿಕಲ್ ಹೋಗ್ಬಿಟ್ಟು ಡೆಲಿವರಿ ಮಾಡೋದು. ಸೊ ಇದೆಲ್ಲ ನೋಡಿದಾಗ ಅನಿಸುತ್ತೆ ಏನಕ್ಕೆ ಜಾಬ್ ಎಲ್ಲ ಕಮ್ಮಿ ಆಗ್ತಿದೆ ಅಂತ. ಅದ್ರ ಜೊತೆಗೆ ಹೋಟೆಲ್ಗಳು ಹೋಗೋದ್ರು ಸಹ ಅಷ್ಟೇ, ಯಾರು ಕ್ಲೀನ್ ಮಾಡೋದಿಲ್ಲ ಮತ್ತು ಯಾರೂ ನಾವು ತಿಂದು ತೊಗೊಂಡು ಹೋಗೋದು ಇಲ್ಲ. ಸೊ ನಾವೇ ಹೋಗಬೇಕು, ನಾವೇ ಆರ್ಡರ್ ಮಾಡಬೇಕು, ನಾವೇ ತಿನ್ನಬೇಕು, ನಾವೇ ಕ್ಲೀನ್ ಮಾಡಬೇಕು, ಪ್ರತಿಯೊಂದು ನಾವೇ ಮಾಡಬೇಕು. ಸೊ ಅಷ್ಟು ಆಟೋಮೆಟಿಕ್ ಆಗಿಬಿಟ್ಟಿದೆ. ರೂಮ್ ಹೇಗಿದೆ ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾವು ಮಾರ್ನಿಂಗು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಚೆನ್ನಾಗಂತೂ ನಿದ್ದೆ ಆಯಿತು. ಬೆಡ್ ತುಂಬಾ ಚೆನ್ನಾಗಿತ್ತು. ಸೊ ಚೆನ್ನಾಗಿ ನಿದ್ದೆ ಆಯಿತು. ಸೊ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ನನಗಂತೂ ಊಟ ಇಲ್ಲ ಅಂದರೆ ನನಗಂತೂ ಇರೋಕ್ಕಾಗಲ್ಲ. ನಾನು ನಿಜ ಹತ್ಬಿಡ್ತೀನಿ ಊಟ ಇಲ್ಲ ಅಂದರೆ. ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಗೊತ್ತು. ಸೊ ನನಗಂತೂ ಭಾಳ ಒಂಥರ ಫುಡ್ಡಿ ನಾನು. ಸೊ ಮಾರ್ನಿಂಗ್ ನಾನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಅಲ್ಲಿ 2 ಏನಂತಾರೆ ಹೆಗ್ಗಿತ್ತು. ಸೊ ಹೆಗ್ ತೊಗೊಂಡು ಆಮ್ಲೆಟ್ ಮಾಡ್ಕೊಂಡಿದ್ದೆ. ಆಮ್ಲೆಟ್ ಜೊತೆಗೆ ಒಂದು ಸ್ವಲ್ಪ ಓಟ್ಸು ಮತ್ತು ಕಾಫಿ ಎಲ್ಲ ಮಾಡಿಕೊಂಡು ನಾನು ತಿಂದ್ಬಿಟ್ಟೆಪ್ಪ. ಅದಾದಮೇಲೆ ಚೇತನ್ ಅವರು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತಾರೆ. ಸೊ ಈ ವಿಲ್ ಬಿ ಈಟಿಂಗ್ ಇನ್ ದ ಆಫ್ಟರ್ನೂನ್. ಸೊ ನಾವೆಲ್ಲನೂ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ನಾವು ಹೊರಟಿದ್ದು ಒಂದು ಬ್ಯೂಟಿಫುಲ್ ಆದಂತಹ ಪ್ಲೇಸ್ ಅಂತ ಹೇಳಲ್ಲ, ಸರ್ಪ್ರೈಸ್. ಬನ್ನಿ ಹಾಗಾದರೆ ತೋರಿಸ್ತೀನಿ ಹೇಗಿದೆ ಆ ಪ್ಲೇಸ್ ಅಂತ ಅಂದ್ಬಿಟ್ಟು. ಏನು ಕಂಡಕ್ಟರ್ ಏನೋ ಗೊತ್ತಿಲ್ಲ, ಈ ಜಾಗಕ್ಕೆ ಬಂದಮೇಲೆ ಈ ಸುತ್ತ ಪರಿಸರ ಎಲ್ಲ ನೋಡ್ತಾ ಇದ್ರೆ ನನಗೆ ಒಂದೇ ಸಾಂಗು ಮೈಂಡಲ್ಲಿ ಹಂಗೆ ರಿವೈಂಡ್ ಆಗ್ತಾನೇ ಇತ್ತು. ಯಾವ ಸಾಂಗು ಗೆಸ್ ಮಾಡ್ತೀರಾ? ಹೌದು, ನಮ್ಮ ಉಪ್ಪಿ ಸರ್ದು ಹಾಲಿವುಡ್ ಸಾಂಗು. ಯಾವ್ದು ಗೊತ್ತಾ? ಸಖತ್ತಾಗಿದೆ ಹಾಲಿವುಡ್ ಅಂತ ಒಂದು ಸಾಂಗ್ ಬರುತ್ತೆ ನೋಡಿ. ಸೊ ಆ ಸಾಂಗ್ ಮೈಂಡಲ್ಲಿ ಹಂಗೆ ರಿವೈಂಡ್ ಆಗ್ತಾಯಿತ್ತು. ಸೊ ಸುತ್ತಮುತ್ತ ನೋಡಿಕೊಂಡು ಮಜಾ ಮಾಡ್ತಾಯಿದ್ದೆ ನಾನೊಂದು ಸಾಂಗ್ ಕೇಳಿಕೊಂಡು ಮತ್ತು ಅದು ಸಾಂಗ್ ನೆನೆಸ್ಕೊಂಡು. ಸೊ ಬನ್ನಿ ಹಾಗಾದರೆ ನಾನು ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋಂಥ ಪ್ಲೇಸ್ ಹೆಸರು ಬಂದು ಯೂನಿವರ್ಸಲ್ ಸ್ಟುಡಿಯೋ. ಸೊ
ಹಾಲಿವುಡಲ್ಲಿ ಎಷ್ಟೋ ಮೂವಿಗಳು ಇಲ್ಲೇ ಶೂಟ್ ಮಾಡಿರೋದು. ಸೊ ಹೇಗಿದೆ ಪ್ಲೇಸು, ಜಾಗ ಹೇಗಿದೆ ಅಂತ ನಿಮಗೆ ಕಂಪ್ಲೀಟ್ ತೋರಿಸ್ತೀನಿ. ಮತ್ತು ಇಲ್ಲಿ ತುಂಬ ರೈಡ್ಸ್ಗಳಿರುತ್ತಂತೆ. ಸೊ ರೈಡ್ಸ್ ಕೂಡ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ರೈಡ್ಸ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹಾಕಲ್ಲ. ಹಾಕಿದ್ರೆ 1 hour ಕೂತ್ಕೊಂಡು ನೋಡಬೇಕಾಗತ್ತೆ ನೀವು. ಸೊ ಅದಕ್ಕೋಸ್ಕರ ರೈಡ್ಸ್ನೆಲ್ಲ ಬೇರೆ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನಾವು ವೆಲ್ಕಮ್ ಟು ಯೂನಿವರ್ಸಲ್ ಸ್ಟುಡಿಯೋ ಇನ್ ಹಾಲಿವುಡ್. Good morning, sir. I'm looking for Jurassic Park parking. Are you doing valet? No, self-parking. ಎಲ್ಲಿಂದ ಎಲ್ಲೋದ್ರೂ ಈ ಪಾರ್ಕಿಂಗ್ ಪ್ರಾಬ್ಲಮ್ ಮಾತ್ರ ತಪ್ಪದೇ ಇಲ್ಲ. ನಮ್ಮ ಬ್ಯಾಂಗ್ಳೂರಿಯನ್ಸ್ಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಲ್ಲೂ ಕೂಡ ಅದೇ ಪ್ರಾಬ್ಲಮ್ಮು. ಸೊ ನಮಗೆ ಪಾರ್ಕಿಂಗ್ ಪ್ಲೇಸ್ ಸಿಗ್ದಲ್ಲೇ ಯಾವುದೋ ಒಂದು ಜನರಲ್ ಪಾರ್ಕಿಂಗಿಗೆ ಹೋದ್ವಿ. ಅಲ್ಲಿ ಬಂದು $35 ಕೊಟ್ಟಿದ್ದೀವಿ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ 35 × 86 ಅಂತ ಅಂದ್ಬಿಟ್ಟು. ಸೊ ಫೈನಲಿ ವಿ ಹ್ಯಾವ್ ಅರೈವ್ಡ್ ಅಟ್ ದ ಲೊಕೇಶನ್, ಯೂನಿವರ್ಸಲ್ ಸ್ಟುಡಿಯೋ. ಪಾರ್ಕಿಂಗ್ ಲಾಟಲ್ಲಿ ಇದ್ದೀವಿ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವ್ಯೂ ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ವ್ಯೂ ತೋರಿಸೋ ಏನು ಕಾಣಿಸ್ತಿದೆ? ಸ್ಟೋರಿ ಆಗಿತ್ತಲ್ಲ, ಎಲ್ಲಿ ಪಾರ್ಟಿ ಗಿಟ್ಟಿ ಮಾಡಾಕತ್ತಿರ್ಬೇಕು. ಪಾರ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಒಳಗೆ ಬರ್ತಿದ್ದಾಗೆ ಯು ಆರ್ ಎ ಸೂಪರ್ ಸ್ಟಾರ್ ಅಂತ ಹಾಕಿದ್ರು. ಅದ್ರ ಜೊತೆಗೆ ಸ್ಮೈಲ್ ಝೋನ್ ಅಂತಿದ್ರು. ಪಾಪ ಸ್ಮೈಲ್ ಝೋನ್ ಅಂತ ಇಟ್ಕೊಂಡಿದ್ದವರೆ ಸ್ಮೈಲ್ ಮಾಡ್ತಿರ್ಲಿಲ್ಲ. ಸೊ ನಾವು ಎಂಟ್ರಿ ಆದ್ವಿ. ಸೊ ಎಂಟ್ರಿ ಆಗ್ತಿದ್ದಾಗೆ ಕಂಪ್ಲೀಟ್ ಇದು ಸಿಟಿ ವಾಕ್ ಅಂತ ಕರೀತಾರೆ. ಸೊ ಸಿಟಿ ಹೇಗಿದೆ ಅಂತ ತೋರಿಸ್ತಾರೆ ಇಲ್ಲಿ. ಅಂದರೆ ಸಿಟಿ ಬಗ್ಗೆ ಶೂಟಿಂಗ್ ಎಲ್ಲ ಮಾಡಬೇಕಂದ್ರೆ ಇಲ್ಲಿ ಮಾಡ್ತಾರಂತೆ. ಸೊ ಆ ಸಿಟಿ ವ್ಯೂನ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ. ನಾನು ಚಿಕ್ಕ ಹುಡುಗಿ ಇದ್ದಾಗೆಲ್ಲ ಅನ್ಕೋತಾ ಇದ್ದೆ, ಈಗ ಯಾರಾದರೂ ಮೂವಿನಲ್ಲಿ ಲಂಡನ್ ತೋರಿಸ್ಬಿಟ್ರೆ ಲಂಡನ್ಗೆ ಹೋಗೇನೆ ಶೂಟ್ ಮಾಡ್ತಾರೆ, ಇಲ್ಲ ಯಾವುದಾದ್ರು ಪ್ಲೇಸ್ ತೋರಿಸ್ಬಿಟ್ರೆ ಅಲ್ಲೇ ಹೋಗಿ ಶೂಟ್ ಮಾಡ್ತಾರೆ ಅಂತ ಎಲ್ಲ ನಾನು ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಂಡ್ಬಿಡ್ತಿದ್ದೆ. ಬಟ್ ಆಮೇಲೆ ಗೊತ್ತಾಗಿದ್ದು, ಸೊ ಯಾರೂ ಆ ಪ್ಲೇಸ್ಗೆ ಹೋಗಿ ಮಾಡೋದಿಲ್ಲ. ಸೊ ಕೆಲವ್ರು ಮಾತ್ರ ಹೋಗಿ ಶೂಟ್ ಮಾಡ್ತಾರೆ. ಬಟ್ ಕೆಲವ್ರು ಈ ಸಾಂಗ್ ಶೂಟ್ಸ್ ಆ ಥರ ಎಲ್ಲ ಇದೆ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಈ ರಾಮೋಜಿ ಫಿಲಮ್ ಸಿಟಿ ಎಲ್ಲ ಇದೆಯಲ್ವಾ ನಮ್ಮ ಇಂಡಿಯಾದಲ್ಲಿ, ಸೊ ಆ ಥರನೇ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಇಲ್ಲಿ ಹಾಲಿವುಡ್ ಮೂವೀಸ್ ಎಲ್ಲ ನೀವು ನೋಡ್ಬೋದು. ಎಷ್ಟೊಂದು ಹಾಲಿವುಡ್ ಮೂವೀಸ್ ನೋಡ್ಬೋದು. ಜುರಾಸಿಕ್ ಪಾರ್ಕ್ ಇರ್ಬೋದು, ಅದು ಇದು ಯಾವ್ಯಾವ ಮೂವೀಸ್ ಇದೆ ನೋಡಿ. ಈ ಫ್ಲಡ್ ಆಗೋದು, ಈ ಫೈರ್ ಆಗೋದು, ಇದೆಲ್ಲನೂ ಇಲ್ಲೇ ಕಾಣಿಸುತ್ತೆ ನಮಗೆ. ಅಲ್ಲಿ ಒಂದು ಸ್ಟುಡಿಯೋ ಟೂರ್ ಅಂತ ಇದೆ. ನಾನು ಆ ಸ್ಟುಡಿಯೋ ಟೂರ್ಗೆ ಹೋದಾಗ ನಿಮಗೆ ಕಂಪ್ಲೀಟ್ ವ್ಯೂನ ತೋರಿಸ್ತೀನಿ. ಪ್ರತಿಯೊಂದು ಸೀನು ಹೇಗೆ ತೆಗಿತಾರೆ ಅಂತ ನಮಗೆ ಫುಲ್ ಡೆಮಾನ್ಸ್ಟ್ರೇಟ್ ಕೊಟ್ಟರು. ಸಖತ್ತಾಗಿ ಅನ್ನಿಸ್ತು ನನಗಂತೂ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಫುಡ್ ಸ್ಟ್ರೀಟ್ ಇತ್ತು. ಸೊ ನಾನು ನೈಟ್ ಇಲ್ಲೇ ಬಂದು ಫುಡ್ ತಿಂದಿದ್ದು. ಯಾಕಂದರೆ ಈ ಅಮೇರಿಕನ್ಸ್ ಫುಡ್ ಓಕೆ, ಬಟ್ ಬೇರೆ ಫುಡ್ ತಿಂದಿದ್ದೆ ನಾನು. ಸೊ ಅದೇನೋಪ್ಪ ಒಂಥರ ಹಿಡಿಸ್ತಾನೆ ಇರಲಿಲ್ಲ. ಸೊ ಅಟ್ಲೀಸ್ಟ್ ಚೈನೀಸ್ ಆದರೂ ತಿನ್ನೋಣ ಅಂದ್ಬಿಟ್ಟು ಪಾಂಡವ್ಸ್ಗೆ ಹೋಗಿ ನಾವು ನೈಟ್ ತಿಂದಿದ್ದಾಯಿತು. ಸೊ ಹೀಗಿತ್ತು ನೋಡಿ ವ್ಯೂ. ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಯು ಆರ್ ಎಂಟರಿಂಗ್ ಟು ಎ ನ್ಯೂ ಸಿಟಿ ಅಂತ ಅನಿಸುತ್ತೆ. ಸೊ ಅಷ್ಟು ಕೂಲಾಗಿ ಅಷ್ಟು ಚೆನ್ನಾಗಿತ್ತು. ಕೂಲ್ ಅಂದರೆ ಕೋಲ್ಡ್ ಅನ್ಕೋಬೇಡಿ, ಯಾಕಂದರೆ ಇಲ್ಲಿ ನಾನು ಕೋಲ್ಡಲ್ಲಿ ಇದ್ದು ಬಿಸಿಲು ನೋಡಿದ್ರೇ ಒಂಥರ ಖುಷಿ ಆಗುತ್ತೆ. ಲಾಸ್ ಏಂಜಲ್ಸಲ್ಲಿ ಫುಲ್ ಬಿಸಿಲಿತ್ತು. ನನಗಂತೂ ಫುಲ್ ಚುರ ಅಂತ ಇತ್ತು ಬಿಸಿಲು. ನಂಗೆ ಮಜಾ ಬಂತು. ಸೀರಿಯಸ್ಲಿ ಹೇಳ್ಬೇಕಂದ್ರೆ ನಂಗೆ ಫುಲ್ ಖುಷಿ ಆಗುತ್ತೆ ಬಿಸಿಲಿದ್ರೆ. ಅಲ್ಲಿ ಬರ್ತಿದ್ದ ಸಾಂಗ್ ಜೊತೆಗೇ ಇದೆಲ್ಲ ವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಕಾಪಿರೈಟ್ ಆಗುತ್ತೆ ಯೂಟ್ಯೂಬ್ನಲ್ಲಿ ಸಾಂಗ್ಸ್ ಹಾಕಿದ್ರೆ, ಅದಕ್ಕೋಸ್ಕರ ಹಾಕಿಲ್ಲ. ನಾವಂತೂ ಎಂಟ್ರಿನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಬಿಕಾಸ್ ನಮಗೆ ಅದು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ, ಸ್ಪೆಷಲಿ ನನಗೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನಾನು ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ ಜಾಸ್ತಿ ಹೊತ್ತು. ಬಟ್ ಆ್ಯಕ್ಚುಲಿ ನಾವು ಇನ್ನೂ ಎಂಟರ್ ಕೂಡ ಆಗಿಲ್ಲ ಯೂನಿವರ್ಸಲ್ ಸ್ಟುಡಿಯೋಗೆ. ಏನಂತಾರೆ, ಮುಂದೆ ಗೇಟ್ ಅಷ್ಟೇ ನಾವು ಎಂಟರ್ ಆಗಿರೋದು. ಒಳಗಡೆ ಎಂಟರ್ ಆದಾಗ ಗೊತ್ತಾಗುತ್ತೆ ಆ್ಯಕ್ಚುಯಲ್ ಹಾಲಿವುಡ್ ಫೀಲ್ ನಿಮ್ಗೆ ಅಲ್ಲಿ ಬರುತ್ತೆ. ಯಾಕಂದರೆ ಎಲ್ಲ ಏನೇನಂತಾರೆ, ಸಿಮ್ಸನ್ ಇರ್ಬೋದು, ಮಿನೇನಿಯನ್ ಇರ್ಬೋದು, ಎಲ್ಲ ಡಾಲ್ಸ್ಗಳದ್ದು ಇದೆಲ್ಲ ಹಾಕ್ಕೊಂಡಿರ್ತಾರೆ. ತುಂಬ ಮಜಾ ಬರುತ್ತೆ. ತುಂಬ ಚೆನ್ನಾಗಿತ್ತು ವ್ಯೂ. ಸೊ ಇವಾಗ ನಾವು ಒಂದು ಶಾಪ್ಗೆ ಎಂಟರ್ ಆಗಿದ್ದೀವಿ. ಸೊ ಈ ಶಾಪ್ ನೋಡಿ ನಿಮಗೆಲ್ಲ ಏನು ಅನಿಸುತ್ತೆ, ಪಕ್ಕಾ ನನಗೆ ಗೊತ್ತು ನಿಮ್ಗೆ ಏನು ಅನಿಸುತ್ತೆ ಅಂತ. ನೋಡಿ ಥಿಂಕ್ ಮಾಡಿ, ನಿಮಗೆಲ್ಲ ಇದನ್ನ ನೋಡಿದ್ರೆ ಏನು ಅನ್ನಿಸುತ್ತೆ, ಇದೆಲ್ಲ ಏನಿರ್ಬೋದು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಾನು ನಿಮಗೆ ಹೇಳ್ತೀನಿ ಇದೆಯಾ ಆ್ಯಕ್ಚುಲಿ ಏನಿದು ಅಂತ ಅಂದ್ಬಿಟ್ಟು.
ಸೊ ನಿಮಗೆಲ್ಲ ಇದನ್ನ ನೋಡಿ ಕೇಕ್ ಅಂತ ಅನ್ನಿಸ್ತು ಅಲ್ವಾ? ಸೊ ನನಗೂ ಹಂಗೆ ಅನ್ನಿಸ್ತಿತ್ತು. ಆ್ಯಕ್ಚುಲಿ ನನಗೆ ಫುಲ್ ನೋಡೋವರೆಗೂ ನಂಗೆ ಹಂಗೆ ಅನಿಸಿತ್ತು. ಬಟ್ ಇದು ಯಾವುದು ಕೇಕ್ ಅಲ್ಲ, ಇದು ಸಾಬೂನು, ಸೋಪ್. ಇದು ಆ್ಯಕ್ಚುಲಿ ಎಲ್ಲ ಸೋಪ್ ಬಾರ್ಸ್ ಅಂತೆ. ಸೊ ನಂಗಲ್ಲಿ ಹೇಳ್ತಿದ್ದಂಗೆ ಶಾಕ್ ಆಗೋಯಿತು. ಸೋಪ್ ಬಾರ್ಸ್ ಅಂತಲೇ ಗೊತ್ತಿರಲಿಲ್ಲ. ಸೊ ಇಲ್ಲಿ ಕಸ್ಟಮೈಸ್ ಮಾಡಿಕೊಡ್ತಾರೆ, ನಿಮಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡಿಕೊಡ್ತಾರೆ. ಕೇಕ್ ರೀತಿ ಇರ್ಬೋದು, ಡಾಲ್ಸ್ ರೀತಿ ಇರ್ಬೋದು, ಮತ್ತು ಲೂಫಾ ರೀತಿ ಇರ್ಬೋದು, ಎಲ್ಲ ಥರನೂ ಮಾಡಿಕೊಡ್ತಾರೆ. ತುಂಬ ಕ್ಯೂಟಾಗಿದ್ದು, ತುಂಬ ಮುದ್ದಾಗಿತ್ತು ನೋಡೋದಕ್ಕೆ. ನೋಡ್ತಾ ಇರ್ಬೋದು ಇದೆಲ್ಲ ಸೋಪೇ ಇದೇನೆ. ಸೊ ಅದು ನೋಡಿದ ತಕ್ಷಣ ಯಾರಿಗೂ ಹಂಗೆ ಅನಿಸಲ್ಲ, ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದರು. ಫೀಲಿಂಗ್ ಹ್ಯಾಪಿ. ಸೆಕೆ ಆಗ್ತಿಲ್ಲ ನನಗೆ. Are you hungry? Full long queue ಇದೆ. ಗೇಟ್ವರೆಗೂ ಹೋದಾದ್ಮೇಲೆ ಮತ್ತೆ ವಾಪಸ್ ಬಂದಿದ್ದೀವಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಪ್ರಾಬ್ಲಮ್ ಏನಾಯ್ತಂತ ಅಂದರೆ, ನಾವು ಗೇಟ್ವರೆಗೂ ಹೋದ್ಮೇಲೆ ಗೊತ್ತಾಯಿತು ಚೇತನ್ ಅವ್ರ ಬ್ಯಾಗ್ ಎಲ್ಲೋ ಬಿಟ್ಬಿಟ್ಟಿದ್ದಾರೆ ಅಂತ. ಸೊ ಮಧ್ಯದಲ್ಲಿ ಫೋಟೋ ತೆಗಿಯೋಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ಅವರು ಬಿಟ್ಬಿಟ್ಟಿದ್ರು. ಸೊ ನಾನು ಒಬ್ಬಳೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು 9 o'clock ಹೋಗಬೇಕಿತ್ತು. ಸೊ ಹಂಗೋ ಹಿಂಗೋ ತರಲೆ ಮಾಡಿಕೊಂಡು 11 ಗಂಟೆಗೆ ಹೋಗಿದ್ವಿ. ಸೊ 11 ಗಂಟೆಗೆ ಹೋದ್ಮೇಲೆ ಗೇಟ್ ಎಂಟ್ರಿನೂ ಆಗಿಲ್ಲ. ಅದೇ ಯೂನಿವರ್ಸಲ್ ಸ್ಟುಡಿಯೋ ಅಂತ ಮೇಯ್ನ್ ಗೇಟಲ್ಲೇ ನಾವು ಅಷ್ಟೊಂದು ನಿಂತ್ಕೊಂಡಿದ್ವಿ. ಸೊ ಅದಾದಮೇಲೆ ಗೊತ್ತಾಯಿತು ಮುಂದೆ ಎಂಟ್ರಿ ಇದೆ ಅಂತ. ಸೊ ಸೀರಿಯಸ್ಲಿ ತುಂಬ ಏನಂತಾರೆ ಗಡಿಬಿಡಿ ಮಾಡ್ಕೊಂಬಿಟ್ವಿ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ US ಅಲ್ಲಿದ್ದು ಬರ್ತಿದ್ದೀರಾ ಅಂದರೆ ಗಡಿಬಿಡಿ ಮಾಡ್ಕೋಬೇಡಿ. ಯೂನಿವರ್ಸಲ್ ಸ್ಟುಡಿಯೋ ಮೇಯ್ನ್ ಗೇಟ್ ಇರೋದೇ ಬೇರೆ ಆ್ಯಂಡ್ ಎಂಟ್ರೆನ್ಸ್ ಇರೋದೇ ಬೇರೆ. ಸೊ ಎರಡು ಡಿಫ್ರೆಂಟ್ ಇರುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ನಾನು ಫುಲ್ ವ್ಯೂಸ್ ಎಲ್ಲ ನೋಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಸೊ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗಿಸಿ ಲಾಂಗ್ ಕ್ಯೂನಲ್ಲಿ ನಿಂತ್ಕೊಂಡಾದ್ಮೇಲೆ ಇಯರ್ ವಿ ಗೋ ಯೂನಿವರ್ಸಲ್ ಸ್ಟುಡಿಯೋ ಹಾಲಿವುಡ್. ಸೊ ಇದೇ ಮೇಯ್ನ್ ಗೇಟು, ಮೇಯ್ನ್ ಎಂಟ್ರೆನ್ಸ್ ಇದೇನೆ. ಸೊ ಅವಾಗ ನಾನು ತೋರಿಸಿದ್ದು ಜಸ್ಟ್ ಎಂಟ್ರೆನ್ಸ್ ಅಷ್ಟೇ, ಗೇಟ್ ಅಷ್ಟೇ. ಸೊ ಮೇಯ್ನ್ ಗೇಟ್ ಅಲ್ಲ ಅದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಯಲ್ ಯೂನಿವರ್ಸಲ್ ಸ್ಟುಡಿಯೋ. ಸೊ ತುಂಬಾ ಚೆನ್ನಾಗಿತ್ತು. ಜಂಗುಳಿ ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ಆ್ಯಕ್ಚುಲಿ ನನಗೆ ತುಂಬ ಜನ ಕೇಳಿದರು, ಅಮೆರಿಕಾದಲ್ಲಿ ಏನು ಯಾರನ್ನೂ ಫ್ರೆಂಡ್ ಮಾಡ್ಕೊಂಡಿಲ್ವಾ, ಅಲ್ಲಿ ಜನಗಳು ಹೆಂಗಿರ್ತಾರೆ ನೋಡೋಕ್ಕೆ ಅಂತೆಲ್ಲ ಕೇಳ್ತಾಯಿದ್ರು. ಬನ್ನಿ ತೋರಿಸ್ತೀನಿ ಜನಗಳು ಹೇಗಿರ್ತಾರೆ ಅಂತ. ಇಲ್ಲಿ ಅಮೆರಿಕನ್ಸ್ಗಿಂತ ಹೆಚ್ಚಾಗಿ ಬೇರೆ ಕಡೆಯಿಂದ ಬಂದಿರೋರೇ ಜಾಸ್ತಿ. ನಮ್ಮ ಬೆಂಗಳೂರಿನಲ್ಲಿ ಕನ್ನಡಿಗರಿಗಿಂತ ಹೆಚ್ಚಾಗಿ ಬೇರೆ ಭಾಷೆಯವರು ಇರ್ತಾರಲ್ಲ, ಹಾಗೇ ಇಲ್ಲೂ ಕೂಡ ಅಮೆರಿಕನ್ಸ್ಗಿಂತ ಜಾಸ್ತಿ, ನೇಟಿವ್ ಅಮೆರಿಕನ್ಸ್ಗಿಂತ ಬೇರೆ ಹೊರಗಿನವರೇ ಜಾಸ್ತಿ ಇರ್ತಾರೆ. ಸೊ ನಿಮಗೆ ಇಲ್ಲಿ ಜಪಾನೀಸ್ ಇರ್ಬೋದು, ಕೊರಿಯನ್ಸು, ಚೈನೀಸು, ಥೈಲ್ಯಾಂಡ್, ವಿಯತ್ನಾಂ ಎಲ್ಲ ಕಡೆಯಿಂದ ಬಂದಿರೋರು ಇರ್ತಾರೆ. ಸೊ ಈಗಿತ್ತು ನೋಡಿ ಎಂಟ್ರಿ ಮಾತ್ರ ತುಂಬ ಪೀಸ್ಫುಲ್ಲಾಗಿತ್ತು, ಸಕ್ಕತ್ತಾಗಿತ್ತು. ಆ್ಯಂಡ್ ವೆಲ್ಕಮ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ವೆಲ್ಕಮ್ನ. ಸೊ ಇದೆಲ್ಲ ಒಂದು ಸೆಟ್ ಅಂತಲೇ ಅನಿಸುತ್ತೆ. ಐ ಮೀನ್ ಇದು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಮೂವಿ ಶಾರ್ಟ್ ಎಲ್ಲ ತೆಗೆಯೋದಕ್ಕೆ ಸೆಟ್ ಅಂತ. ಆ ಕಡೆ ಈ ಕಡೆ ಇತ್ತಲ್ಲ ಅದೆಲ್ಲ ಹೋಟೆಲ್ಸ್ ಇತ್ತು. Hey, you're welcome. You're welcome, yeah. What a kind kid, yeah. What a cutie patootie. Ah, yeah, doing there. Look at that spot. ನಮಗೆ ಒಳಗಡೆ AC ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ, ಸೊ ಅದಕ್ಕೋಸ್ಕರ ಸ್ಪ್ರಿಂಕ್ಲರ್ ಹಾಕಿದ್ದಾರೆ. ಎಲ್ಲ ಕಡೆ ಸ್ಪ್ರಿಂಕ್ಲರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಸೆಕೆ ಆಗಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಈ ಥರ ಸ್ಪ್ರಿಂಕ್ಲರ್ ಹಾಕಿರ್ತಾರೆ. ಅದ್ರ ಜೊತೆಗೆ ಫ್ಯಾನ್ ಕೂಡ ಇಟ್ಟಿರ್ತಾರೆ. ಇದು ಮದುವೆ ಮನೇಲಿ ಇರ್ತಾರಲ್ಲ ಆ ಥರದ ಫ್ಯಾನ್ ಕೂಡ ಇಟ್ಟಿರ್ತಾರೆ. ಇದೇ ಇವತ್ತಿನ ಫುಡ್ಡು ನನಗೆ, ಒಂದಿದು ಮತ್ತು ಚಿಕನ್ ಅರ್ಧ. ಪ್ರತಿಯೊಂದು ಶೋಗೆ ನೀವು ಎಂಟರ್ ಆಗಬೇಕು ಅಂತಂದರೆ ವೆಯ್ಟ್ ಟೈಮಿಂಗ್ಸ್ ಇರುತ್ತೆ. ಸೊ ನಾವು ವೆಯ್ಟ್ ಟೈಮಿಂಗ್ಸ್ ಯಾವ್ದು ಕಮ್ಮಿ ಇದೆ ಅದ್ರ ಬೇಸಿಸ್ ಮೇಲೆ ನಾವು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಫಸ್ಟು ಕುಂಫುಗೆ ಹೋದ್ವಿ, ಬಿಕಾಸ್ ಅಲ್ಲಿ ವೆಯ್ಟ್ ಟೈಮಿಂಗ್ಸ್ ತುಂಬ ಕಮ್ಮಿ ಇತ್ತು. ಮಧ್ಯದಲ್ಲಿ ಅದೆಲ್ಲ ಆದಮೇಲೆ ನನಗಂತೂ ಭಾಳ ಹೊಟ್ಟೆ ಹಸಿದಾಯಿತು. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಚಿಕನ್ ತೊಗೊಂಡು ತಿಂದ್ವಿ. ಅದು ಬಿಟ್ಟರೆ ಏನೂ ಆಪ್ಷನ್ ಇರಲಿಲ್ಲ. ಕೆಟ್ಟದಾಗಿತ್ತು ಅಂದರೆ ತುಂಬ ಕೆಟ್ಟದಾಗಿತ್ತು. ಉಪ್ಪು ಉಯ್ದುಬಿಟ್ಟಿದ್ರು, ಅದು ಬಿಟ್ಟರೆ ಉಪ್ಪು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅದರಲ್ಲಿ. ತುಂಬ ಅಸಹ್ಯವಾಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ, ಅಷ್ಟು ಚೆನ್ನಾಗಿರಲಿಲ್ಲ. ಅದ್ರ ಜೊತೆಗೆ ಚೇತನ್ ಒಂದು ಬರ್ಗರ್ ತೊಗೊಂಡು ತಿಂದರು. ಸೊ ಅದಾದಮೇಲೆ ನಾವು ಒಂದೊಂದೇ ರೈಡ್ನ ಟ್ರೈ ಮಾಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಪ್ರಾಬ್ಲಮ್ ಏನಂತ ಅಂದರೆ, ನಮ್ಗೆ ವೆಯ್ಟ್ ಟೈಮಿಂಗ್ಸ್ ತುಂಬ ಇರುತ್ತೆ. ಕೆಲವೊಂದು 60 ಮಿನಿಟ್ಸು, ಕೆಲವೊಂದು 70 ಮಿನಿಟ್ಸ್ ಹಂಗಿರುತ್ತೆ. ಸೊ ನಾವೆಲ್ಲ ರೈಡ್ಸ್ಗಳನ್ನ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಮನೆ ಕಡೆಗೆ ಹೊರಡಬೇಕಿತ್ತು. ಸೊ ಹೊರಡೋಕ್ಕೂ ಮುಂಚೆ ಡಿನ್ನರ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು, ಸೊ ಡಿನ್ನರ್ ಮಾಡೋಣ ಅಂತ ಹಾಗೆ ವಾಪಸ್ ಹೊರಟಿದ್ವಲ್ಲ. ಸೊ ಅಲ್ಲೇ ಒಂದು ಪಾಂಡಾಸ್ ಇತ್ತು.
ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಡಿನ್ನರ್ ಮಾಡ್ಕೊಂಡ್ವಿ. ಸೊ ಆ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು, ಅಂದರೆ ಅಟ್ಮಾಸ್ಫಿಯರು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ಭಾಳ ಇಷ್ಟ ಆಯಿತು. ಬಟ್ ಫುಡ್ ಅಷ್ಟಕ್ಕಷ್ಟೇ ಹೇಳ್ಕೊಳಂಗೇನಿರಲಿಲ್ಲ. ಬಟ್ ಬೆಟರ್ ದೆನ್ ಏನಂತಾರೆ ಬೇರೆ ಫುಡ್ಗಿಂತ ಬೆಟರ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನಾವು ಊಟ ಎಲ್ಲ ಮುಗಿಸಿ ಇಲ್ಲಿ ಸ್ಟುಡಿಯೋ ಟೂರು ಅದು ಇದು ಎಲ್ಲನೂ ಆಲ್ಮೋಸ್ಟ್ ಒಂದು 7ರಿಂದ 8 ರೈಡು ಮತ್ತು ಒಂದು ಸ್ಟುಡಿಯೋ ಟೂರ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ನೈಟ್ 10:30 ಆಗೋಗಿತ್ತು. ಸೊ 10:30 ಇಲ್ಲಿ ಹೋಗಿ ಪಾಂಡಾಸ್ ಇತ್ತು ಮೇಲ್ಗಡೆ, ಇಲ್ಲಿ ಸಿಟಿ ಫುಡ್ ತೋರಿಸ್ತಿದ್ದೀನಲ್ಲ ಅಲ್ಲಿ ಪಾಂಡಾಸ್ ಇತ್ತು. ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಆಫ್ಟರ್ನೂನು ಫುಲ್ ಬಿಸಿ ಇತ್ತು ಅಂತ ಅಂದ್ಬಿಟ್ಟು ಸ್ಪ್ರಿಂಕ್ಲರ್ ಹಾಕಿದ್ರು. ಬಟ್ ಇಲ್ಲಿ ನೈಟ್ ಫುಲ್ ಚಳಿ ಇತ್ತು ಅಂತ ಅಂದ್ಬಿಟ್ಟು ಪಕ್ಕನೇ ಒಂದು ಸ್ಟವಲ್ಲಿ ಬೆಂಕಿ ಹಚ್ಚಿರ್ತಾರಲ್ವ ಆ ಥರ ಇತ್ತು. ಸೊ ನಂಗೆ ಅದು ಯಾವ ಥರ ಎಕ್ಸ್ಪ್ಲೇನ್ ಮಾಡೋದಂತ ಗೊತ್ತಿಲ್ಲ, ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಪಾಂಡಾಸ್ಗೆ ಹೋಗೋಣ ಅಂತೆ. Rice or sorry? Rice or yeah, half and half. ಹಾಫ್ ಆ್ಯಂಡ್ ಹಾಫ್. We get a half and half with the shrimp right here. What would you like for your second entry? Yeah, kung pao chicken and mushroom chicken. Kung pao mushroom sounds good. Oh, that was real. You can add that if that's fine. No. No shrimps. No, there it is there. No. Kung pao and mushroom you said, right? Kung pao and mushroom chicken. It's the same? The same? No, that's the mushroom, the kung pao we got. ಹ್ಯಾಪಿ ಆ್ಯನಿವರ್ಸರಿ ಶೇಟ್ಸ್. ಇನ್ನೂ 12 ಆಗಿಲ್ಲ, ಬಟ್ ಆಗಲೇ ಹೇಳಿದ್ನಲ್ವ. ಸೊ ಹೀಟರ್ ಥರ ಇತ್ತು ಅಂತ. ಸೊ ಇಲ್ಲಿ ನೋಡಿ ಇಲ್ಲಿ ಬೆಂಕಿ ಉರಿತಾ ಇದೆ. ಸೊ ತುಂಬ ಬೆಚ್ಚಗೆ ಅನ್ನಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಎಲ್ಲೂ ನಮ್ಮ ಇಂಡಿಯಾದಲ್ಲಿ ಇದ್ದ ಕಾನ್ಸೆಪ್ಟ್ ನಾನು ನೋಡಿಲ್ಲ, ನನಗೆ ಡಿಫ್ರೆಂಟ್ ಅನ್ನಿಸ್ತು. ಸೊ ನೀವೇನಾದರೂ ನೋಡಿದರೆ ಹೌದು ಇಂಡಿಯಾದಲ್ಲೂ ಇದೆ ಅಂತ ಕಮೆಂಟ್ ಹಾಕಿ. ಸೊ ಇಲ್ಲಿ ಕೂತ್ಕೊಂಡ್ರೆ ನಮಗೆ ಫುಲ್ ಟಾಪಲ್ಲಿ ಕೂತಿದ್ವಿ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಫ್ರೈಡ್ ರೈಸ್ ಮತ್ತು ನೂಡಲ್ಸ್, ಅದ್ರ ಜೊತೆಗೆ ಚಿಕನ್, ಶ್ರಿಮ್ಸ್ ಮತ್ತು ಇದು ಕುಂಫು ಚಿಕನ್ ಅಂತ. ಸೊ ಇದೆಲ್ಲ ತಿಂದ್ಬಿಟ್ಟು ಇನ್ನೇನು ಹೊರಟ್ವಿ ನಾವು. ಸೊ ಆ್ಯಂಬಿಯನ್ಸ್ ಅಂತೂ ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ರೈಡ್ಸ್ಗಳು ಹೇಗಿತ್ತಂತ ತೋರಿಸ್ತೀನಿ. ಸೊ ನೀವು ಕೂಡ ನನ್ನ ಜೊತೆ ಕಂಪ್ಲೀಟ್ ರೈಡ್ನ ನೋಡ್ಬೋದು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.